ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ ಅಪ್ಪ ಏನ್ ಮಾಡ್ತಾ ಇದೀರಾ? ಕೊಡಿ ಇಲ್ಲಿ, ನಾನ್ ಗುಡಿಸ್ತೀನಿ. ಬಿಡಮ್ಮ, ಕೈಯಿಂದ ತಗೋಬಾರ್ದು. ಕೆಳಗೆ ಹಾಕಿ. ಮತ್ತೆ ಈಗೇನಾಯ್ತು? ನಮ್ಮನೆ ಕಸ ನಾನ್ ಗುಡ್ಸಿದ್ರೆ ಏನು ಅಂತ? ಅಯ್ಯೋ ಬಿಡಮ್ಮ. ಅಲ್ಲ ಬಾವ, ಏನ್ ನೀವು ಹೇಳ್ದೆ ಕೇಳ್ದೆ ಅಲ್ಲಿಂದ ಬಂದಿದ್ದೀರಲ್ಲ, ನಾವೆಲ್ಲೆಷ್ಟು ಗಾಬರಿ ಪಟ್ವಿ ಗೊತ್ತಾ? ಗಾಬರಿ ಯಾಕೋ ಮುರಳಿ, ನಾನೇನು ಇನ್ನೂ ಸಣ್ಣ ಮಗು ಏನೋ ತಪ್ಪಿಸ್ಕೊಂಡ್ಬಿಡೋಕೆ. ಅದು ಒಂಚೂರು ಕೆಲಸ ಇತ್ತು ಅಂತ ಊರ್ ಕಡೆ ಬಂದೆ. ಇಲ್ಲಿಗೆ ಬಂದವನು ಮನೆಗೆ ಬರ್ದೆ ಇರೋಕ್ಕಾಗತ್ತಾ? ಹೀಗೆ ಬಂದೆ. ಆಮೇಲೆ ಫೋನ್ ಮಾಡಿ ನಿಮಗೆ ತಿಳಿಸೋಣ ಅನ್ಕೊಂಡೆ. ಹಾಳಾದ ಮರು ಕಣಯ್ಯ, ಮರ್ತೇ ಹೋಯ್ತು. ಏನು ಮಾಡೋದು, ವಯಸ್ಸಾಗ್ತಿದೆಯಲ್ಲ, ಆಯಸ್ಸು ಕಡಿಮೆ ಆಗ್ತಿದೆ, ನೆನಪಿನ ಶಕ್ತಿನೂ ಕಡಿಮೆ ಆಗ್ತಿದೆ. ನೀನೇನು ಆತಂಕ ಪಟ್ಕೋಬೇಡ ಕಣಯ್ಯ. ಪಾಪಿ ಚಿರಾಯೋನಲ್ವೇ, ಇದಿಷ್ಟು ಬೇಗ ಬಿದ್ದು ಹೋಗೋದಲ್ಲ. ಎಲ್ಲ ಒಂದ್ ಕಡೆ ಬದುಕಿರ್ತೀನಿ. ಇನ್ನೂ ತುಂಬಾ ಅನುಭವಿಸೋದಿದೆಯಲ್ಲ, ತುಂಬಾ ಅನುಭವಿಸೋದಿದೆ. ಎಲ್ಲ ಅನುಭವಿಸ್ಬಿಟ್ಟೆ ಹೋಗೋದು. ಅಪ್ಪ ಬಾವ, ನೀವಿನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದೀರಾ. ಅದನ್ನೆಲ್ಲ ಮರೆತು ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಕಣಯ್ಯ. ನೋಡು, ಈ ದೇಹಕ್ಕಾದ ಗಾಯ ತಂತಾನೆ ವಾಸಿ ಆಗ್ಬಿಡುತ್ತೆ. ದೇಹಕ್ಕೆ ಆ ಶಕ್ತಿ ಇದೆ. ಇನ್ನು ಮನ್ಸಿಗಾದ ಗಾಯ ಸ್ವಲ್ಪ ನಾವು ಪ್ರಯತ್ನ ಪಟ್ರೆ ವಾಸಿ ಆಗುತ್ತೆ. ಆದ್ರೆ ಇದು ಕರಳಿಗಾಗಿರೋ ಗಾಯ ಕಣಯ್ಯ. ನಾವು ಪ್ರಯತ್ನ ಮಾಡಿದ್ರೂ ವಾಸಿ ಆಗಲ್ಲ. ಈ ಕರಳು ಬಳ್ಳಿ ಅನ್ನೋದು ರಕ್ತ ಬೀಜಾಸುರನ ವಂಶ ಇದ್ದ ಹಾಗೆ. ಅದ್ರ ನೋವು ವಾಸಿ ಮಾಡೋ ಪ್ರಯತ್ನ ನಾವು ಮಾಡಿದಷ್ಟು ಬೇರೆ ಬೇರೆ ರೂಪದಲ್ಲಿ ಹುಟ್ಕೋತಾನೆ ಇರುತ್ತೆ. ಆಗಿದ್ದೆಲ್ಲ ಈಗ ಸರಿ ಹೋಯ್ತಲ್ಲಪ್ಪ, ಇನ್ನು ನೀವ್ ಹೀಗೆ ಕೊರಗ್ತಾ ಇದ್ರೆ ಹೇಗೆ ಹೇಳಿ? ಎಲ್ಲಮ್ಮ ಸರಿ ಹೋಯ್ತು, ಎಲ್ಲ ಜಾರ್ಕೊಂಡು ಹೋಗ್ತಾ ಇದೆ. ನಾನು ಬೆಸೆಯೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅದು ಕಳಚ್ಕೊಂಡೇ ಹೋಗ್ತಾ ಇದೆ. ಗೌತಮ್ ಅವ್ರ ಮನಸ್ಸಿನಲ್ಲಿ ನಾನು ವಚನ ಭ್ರಷ್ಟ ಆಗ್ಬಿಟ್ಟೆ. ನಾನು ಕಷ್ಟಪಟ್ಟು ಹೊಂದಿಸ್ಕೊಂಡು ಹೋಗಿದ್ದ ದುಡ್ಡನ್ನ ಮುಖದ ಮೇಲೆ ಬಿಸಾಕ್ಬಿಟ್ರು. ಆ ಒಂದು ಕ್ಷಣ ನಾನಿದ್ದು ಸತ್ತಾಗ ಅನ್ಸ್ಬಿಡ್ತಮ್ಮ. ಭಾವ, ಅದು ನಿಮ್ಗಾದ ಅವಮಾನ ಅಲ್ಲ ಭಾವ, ನಮ್ಗಾದ ಅವಮಾನ. ಅದೆಲ್ಲ ಆಗಿದ್ದು ನಮ್ಮಿಂದ ತಾನೆ. ನಾವೇನಾದ್ರೂ ನೀವು ಕೊಟ್ಟಿರೋ ದುಡ್ಡನ್ನ ಉಪಯೋಗಿಸದೇ ಇದ್ರೆ ಈ ಥರ ಎಲ್ಲ ಆಗ್ತಾನೆ ಇರ್ಲಿಲ್ವಲ್ಲ. ಹಾಗಂತ ಮುಖದ ಮೇಲೆ ದುಡ್ಡು ಬಿಸಾಕ್ತಿದ್ರಾ? ಯಾರ್ ಏನು ಎತ್ತ ಅಂತ ಸ್ವಲ್ಪ ನೋಡೋದ್ ಬೇಡ್ವಾ? ದೊಡ್ಡೋರನೋ ಮರ್ಯಾದೆ ಬೇಡ್ವಾ? ಅಲ್ಲ, ಅದೇ ಜಾಗದಲ್ಲಿ ಅವ್ರ ಅಪ್ಪ ಇದ್ದಿದ್ರೆ ಹೀಗೆ ಮಾಡ್ತಿದ್ರಾ? ಮಾಡ್ತಿದ್ರ ಅಂತ ಕೇಳ್ತೀಯಲ್ಲಮ್ಮ. ಹಾಗೆ ಮಾಡ್ತಿದ್ರು, ಹಾಗೆ ಮಾಡ್ತಿದ್ರು. ಅವ್ರೇನೋ ಪಾಪ ಕನ್ಸು ಕಟ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿದ್ರು. ನಾನು ಮನೇಲಿ ದುಡ್ಡಿತ್ತಲ್ಲ, ಕೊಡ್ತೀನಿ ಅಂತ ಹೇಳಿದ್ದೆ. ಪಾಪ ಅವರು ಅದನ್ನೇ ನಂಬ್ಕೊಂಡು ಬೇರೆಯವ್ರಿಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಇದ್ದಕ್ಕಿದ್ದಾಗೆ ನಾನು ಆಗಲ್ಲ ದುಡ್ಡಿಲ್ಲ ಅಂದ್ಬಿಟ್ರೆ ಅವ್ರು ಯಾರಿಗೆ ಹೇಳ್ಕೊಂಡಿರ್ತಾರೋ ಅವ್ರ ಮುಂದೆ ಅಳಿಯಂದ್ರಿಗೆ ಅವಮಾನ ಆಗಲ್ವಾ? ಈ ಹಣ ಅನ್ನೋದು ಸಮಯಕ್ಕಾದ್ರೆ ಬೆಲೆ ಅಮ್ಮ, ಇಲ್ಲದೆ ಹೋದ್ರೆ ಅದು ಕಾಗದ ತುಂಡು ಅಷ್ಟೆ. ಹಾಗಲ್ಲ ಏನೂ ಇಲ್ಲಪ್ಪ. ಅವ್ರಿಗೆ ಯಾವ ಅವಮಾನನೂ ಆಗಿಲ್ಲ, ಅವ್ರಿಗೆ ಸಿಗ್ಬೇಕಾಗಿರೋ ಏಜೆನ್ಸಿ ಕೈ ತಪ್ಪಿನೂ ಹೋಗಿಲ್ಲ. ಏನ್ ಹೇಳ್ತಿದ್ಯಮ್ಮ ಅಚ್ಚು? ಏಜೆನ್ಸಿ ಕೈ ತಪ್ಪಿ ಹೋಗಿಲ್ವಾ? ಹೌದಪ್ಪ, ನೀವ್ ದುಡ್ಡು ಕೊಡಕ್ ಹೋದಾಗ್ಲೇ ಆ ಏಜೆನ್ಸಿ ಗೌತಮ್ ಅವ್ರ ಹೆಸರಿಗೆ ಆಗಿತ್ತು.